ರೈತರನ್ನು ಶೋಷಣೆ ಮಾಡುತ್ತಿರುವಂತಹ ಬಹುರಾಷ್ಟ್ರೀಯ ಬೀಜ ಕಂಪನಿಗಳು, ರಸಗೊಬ್ಬರ ಕಂಪನಿಗಳು, ಔಷಧಿ ಕಂಪನಿಗಳ ನಿಯಂತ್ರಣ ಮಾಡುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿಫಲವಾಗಿದೆಯೇ? ರೈತರೇ ಹೇಳಿ, ಎದ್ದೇಳಿ, ನಿಮಗೆ ಕೈ ಮುಗಿದು ಬೇಡ್ಕೊತಾ ಇದ್ದೀವಿ. ಕಳಪೆ ಬಿತ್ತನೆ ಬೀಜಗಳನ್ನು ನೀಡಿ ನಮ್ಮನ್ನು ಶೋಷಣೆ ಮಾಡುತ್ತಿರುವಂತಹ ಈ ಒಂದು ಬಹುರಾಷ್ಟ್ರೀಯ ಬೀಜ ಕಂಪನಿಗಳು, ಔಷಧಿ ಕಂಪನಿಗಳು, ಡ್ರಿಪ್ ಕಂಪನಿಗಳ ವಿರುದ್ಧ ರೈತರೇ ಸಿಡಿದು ನಿಲ್ಲಲು ಮುಂದಾಗಿ, ನಾವು ಒಬ್ಬ ಹೋರಾಟಗಾರನಾಗಿ, ಕೃಷಿಕನಾಗಿ ಸಿಂಜೆಂಟಾ ಕಂಪನಿಯ ಒಂದು ಇಂಟ್ರೋಡೋರ್ ಎಂಬ ಈ ಒಂದು ಕ್ಯಾಪ್ಸಿಕಮ್ ತಳಿ ನಾಟಿ ಮಾಡಿ ಸುಮಾರು 50 ದಿನ ಕಳೆದೈತೆ. ಮೊದಲ ಈ ಒಂದು ಹಂತದಲ್ಲಿ ಕಾಯೇ ಬಂದಿಲ್ಲ, ಹೂವು ಇಲ್ಲ, ಕಾಯಿನೂ ಇಲ್ಲ. ಸಂಬಂಧಪಟ್ಟ ಈ ಸಿಂಜೆಂಟಾ ಕಂಪನಿಯ ಒಂದು ಮ್ಯಾನೇಜರು ಮತ್ತು ಸೂಪರ್ವೈಸರ್ನ ಸಂಪರ್ಕ ಮಾಡಿದಾಗ ತೋಟಕ್ಕೆ ಬಂದಾಗ ಏನು ಹೇಳ್ತಾರೆ ಅಂದರೆ, ನೀವು ಕಾರ್ಬೋಹೈಡ್ರೇಟ್ ಕೊಟ್ಟಿಲ್ಲ, ಡ್ರಿಪ್ಪು ಗೊಬ್ಬರ ಕೊಟ್ಟಿಲ್ಲ, ಮೇಂಟೈನ್ ಮಾಡಿಲ್ಲ. ಅಲ್ಲ ರೀ, ರೈತರಿಗನ್ನ ವಿಜ್ಞಾನಿ ಯಾರೂ ಇಲ್ಲ. ಶೂಟು ಬೂಟು ಹಾಕ್ಕೊಂಡು ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಸಭೆಗಳು ಮಾಡಿಕೊಂಡು ಆ ಕಂಪನಿಗಳು ನೀಡುವ ಜೀತದ ಹಣದಲ್ಲಿ ಬದುಕ್ತಾರೋ ನೀವು, ರೈತರಿಗೆ ನಾವು ಪಾಠ ಹೇಳುವ ಮೇಷ್ಟ್ರು ಆಗ್ತೀನಿ ಅಂತ ಹೇಳಿದ್ರೆ ಯಾವ ಲೆಕ್ಕ ರೀ? 5 ಲಕ್ಷ, 1.5 ಎಕರೆಗೆ 5 ಲಕ್ಷ ಬಂಡವಾಳ ಹಾಕಿದ್ದೀವಿ. ತಿಪ್ಪೆ ಗೊಬ್ಬರ, ಕೋಳಿ ಗೊಬ್ಬರ, ಜಿಂಕು, ಬೋರಾನು ಎಲ್ಲ ಹಾಕಿದ್ದೀವಿ. ನೋಡಿ ಬೆಳೆ ಎಷ್ಟು ಚೆನ್ನಾಗಿ ಬಂದೈತೆ. ಬೆಳೆ ಬಂದರೂ ಸಹ ಮೊದಲ ಹಂತದಲ್ಲಿ ಕಾಯಿನೂ ಇಲ್ಲ, ಹೂವನೂ ಇಲ್ಲ, ಕಾಯಿನೂ ಇಲ್ಲ. ಇನ್ನು ಯಾರನ್ನ ಕೇಳಬೇಕು? ಇನ್ನು ರಾಜಕಾರಣಿಗಳು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಕೇಳಿದವರ ಬಾಯಿ ಮುಚ್ಚುವಂತಹ ಆರೋಪಗಳಿಗೇನೂ ಕಮ್ಮಿ ಏನೂ ಇಲ್ಲ. ಸಿಂಜೆಂಟಾ ಕಂಪನಿಯ ಕಳಪೆ ಬಿತ್ತನೆ ಬೀಜದಿಂದ, ಈ ಇಂಟ್ರೋಡೋರ್ ಎಂಬ ಕ್ಯಾಪ್ಸಿಕಮ್ನಿಂದ ರೈತರು, ಲಕ್ಷಾಂತರ ಜನ ರೈತರು ನಷ್ಟವಾಗಿದ್ದಾರೆ. ಇದಕ್ಕೆ ಹೊಣೆ ಯಾರು? ಕೃಷಿ ತೋಟಗಾರಿಕಾ ಅಧಿಕಾರಿಗಳೇ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ. ನಮಗೆ ನ್ಯಾಯ ಕೊಡಿಸೋರು ಯಾರು? ಸಿಂಜೆಂಟಾ ಕಂಪನಿಗೆ ಕೃಷಿ ತೋಟಗಾರಿಕಾ ಅಧಿಕಾರಿಗಳು ಗುಲಾಮರಾಗಿದ್ದಾರೆ? ಅಲ್ಲ, ಯಾರಾಗಿದ್ದಾರೆ? ದಯವಿಟ್ಟು ಕರ್ನಾಟಕದ, ದೇಶದ ಎಲ್ಲ ರೈತ ಬಾಂಧವರಲ್ಲಿ ಕೈ ಮುಗಿದು ಬೇಡ್ಕೊತಾ ಇದ್ದೀವಿ. ಸಿಂಜೆಂಟಾ ಕಂಪನಿ ರೈತರಿಗೆ ಕಳಪೆ ಬಿತ್ತನೆ ಕ್ಯಾಪ್ಸಿಕಮ್ ತಳಿಗಳನ್ನು ನೀಡಿ ಮೋಸ ಮಾಡ್ತಾ ಇದ್ದಾರೆ. ಅವರ ಕಂಪನಿಯ ಯಾವುದೇ ಬಿತ್ತನೆ ಬೀಜಗಳನ್ನು, ಕ್ಯಾಪ್ಸಿಕಮ್ಮೇ ಅಲ್ಲ, ಯಾವ ಟೊಮಾಟೊ ಕೊಡ್ತಾರೋ, ಕ್ಯಾಬೇಜ್ ಕೊಡ್ತಾರೋ, ಕುಕುಂಬರ್ ಕೊಡ್ತಾರೋ, ಯಾವುದೇ ಬೀಜಗಳನ್ನು ದಯವಿಟ್ಟು ನೀವು ಉಪಯೋಗಿಸಬೇಡಿ. ಇವತ್ತು ಅಂಗಡಿಗಳು, ಡೀಲರ್ಶಿಪ್ ಅಂಗಡಿಗಳವರು ಕೂಡ ರೈತರಿಗೆ ಮಾಹಿತಿ ಕೊಡ್ತಾ ಇಲ್ಲ. ಇನ್ನು ತೋಟಗಾರಿಕೆಯಿಂದ ಯಾವುದೇ ಪರವಾನಗಿಗಳಿಂದ ನಾಯಿ ಕೊಡೆಗಳಂತೆ ಏನು ತಲೆ ಎತ್ತಿರುವಂತಹ ಈ ಅನಧಿಕೃತ ನರ್ಸರಿಗಳವರು ಸಹ ರೈತರ ಮರಣ ಶಾಸನ ಬರಿತಾ ಇದ್ದಾರೆ. ಇವತ್ತು ನನ್ನ ನ್ಯಾಯಕ್ಕಾಗಿ ಇವತ್ತು ಲಕ್ಷಾಂತರ ರೂಪಾಯಿ ನಂಗೆ ಬಂಡವಾಳ ಹಾಕಿ ನಷ್ಟ ಆಗಿದೆ. ನಾನು ಯಾರನ್ನ ಮೊರೆ ಹೋಗ್ಬೇಕು? ನ್ಯಾಯಾಲಯದ ಮೊರೆ ಹೋಗ್ಬೇಕಾದ್ರೆ ದಾಖಲೆ ಸಿಗ್ತಾ ಇಲ್ಲ. ನರ್ಸರಿ ಓನು ಬಿಲ್ ಕೊಡಲ್ಲ, ಕಂಪನಿ ಓನು ಬಿಲ್ ಕೊಡಲ್ಲ, ಕೇಳಿದ್ರೆ ಇದಿಲ್ಲ. ಇನ್ನು ತೋಟಗಾರಿಕೆ ಅವ್ರಿಗೆ ಅರ್ಜಿ ಕೊಟ್ಟರೆ ಅವ್ರು KVK ಅವ್ರು ಕಳಿಸೋ ವಿಜ್ಞಾನಿಗಳು ಅವರು ಬರ್ತಾರೆ, ಅವರು ಕಂಪ್ನಿ ಪರವಾಗಿ ನಿಲ್ಕೊತಾರೆ ಹೊರತು ರೈತರ ಪರವಾಗಿ ನಿಲ್ಕೊತಾ ಇಲ್ಲ. ಹೇಳಿ, ಎದ್ದೇಳಿ. ಈ ಒಂದು ಸಿಂಜೆಂಟಾ ಕಂಪನಿಯ ನಕಲಿ ಕಳಪೆ ಬಿತ್ತನೆ ಬೀಜಗಳನ್ನು ನೀಡುತ್ತಿರುವ ಕಂಪನಿಯನ್ನು ಕೋಲಾರ ಜಿಲ್ಲೆಯಿಂದೆಲ್ಲ, ದೇಶದಿಂದಲೇ ಬಹಿಷ್ಕಾರ ಮಾಡೋಣ. ನೊಂದ ರೈತರಿಗೆ ನ್ಯಾಯ ಸಿಗುವವರೆಗೂ ಈ ಒಂದು ಸಿಂಜೆಂಟಾ ಕಂಪನಿಯ ಯಾವುದೇ ಒಂದು ಬಿತ್ತನೆ ಬೀಜಗಳನ್ನು ಉಪಯೋಗಿಸದಂತೆ ರೈತರು ಬೆಳೆಗಳ ಮೇಲೆ ಪ್ರತಿಜ್ಞೆ ಮಾಡೋಣ ಅಂತೇಳಿ ರೈತ ಬಾಂಧವರಲ್ಲಿ ನಾವು ಮನವಿ ಮಾಡುವ ಜೊತೆಗೆ, ಅಲ್ಲ, ರೈತ ವಿರೋಧಿ ಸಿಂಜೆಂಟಾ ಕಂಪನಿಯೇ ನಿಮ್ಮ ಕಳಪೆ ಬಿತ್ತನೆ ಬೀಜದಿಂದ ರೈತರ ಮುಕ್ತಿಗೊಳಿಸುವವರೆಗೂ ರೈತ ಸಂಘ ನಿರಂತರವಾಗಿ ಹೋರಾಟ ಮಾಡ್ತದೆ. ಯಾಕೆ ಹೋರಾಟ ಮಾಡ್ತದೆ ಅಂದರೆ, ನೊಂದು ಬೆಂದು ಭೂಮಿ ತಾಯಿಗೆ ನಮ್ಮ ಬೆವರು ಸುರಿಸಿದ್ರು ಸಹ ನಮ್ಮ ಕಷ್ಟಕ್ಕೆ ನಾವು ಪ್ರತಿಫಲ ಪಡೆದಾಗದ್ರಿಂದ ನಕಲಿ ಬಿತ್ತನೆ ಬೀಜಗಳನ್ನು ಕೊಟ್ಟು ರೈತರ ಜೀವನ ಜೊತೆ ಚೆಲ್ಲಾಟ ಸಿಂಜೆಂಟಾ ಕಂಪನಿಯ ವಿರುದ್ಧ ರೈತ ಸಂಘ ಸಿಡಿದು ನಿಂತೇ ನಿಲ್ತದೆ. ರೈತರು ಸಿಡಿದು ನಿಲ್ಲೇ ನಿಲ್ತಾರೆ. ಯಾವುದೇ ಕಾರಣಕ್ಕೂ ಸಿಂಜೆಂಟಾ ಕಂಪನಿಯ ಯಾವುದೇ ಒಂದು ಬಿತ್ತನೆ ಬೀಜಗಳನ್ನು ಉಪಯೋಗಿಸದಂತೆ ನಮ್ಮ ಬೆಳೆಗಳ ಮೇಲೆ ನಾವು ಪ್ರತಿಜ್ಞೆ ಮಾಡುವ ಎಚ್ಚರಿಕೆಯನ್ನು ಸಿಂಜೆಂಟಾ ಕಂಪನಿಗೆ ನೀಡ್ತಾ ಇದ್ದೀವಿ.